Hi guys, welcome back to one of the most important videos after your KCET results. ನೋಡಿ KCET ಎಕ್ಸಾಮ್ ಬರೆದು ನಮಗೆ ರಿಸಲ್ಟ್ ಬರೋವರೆಗೂ ಒಂದು ಫೇಸು, ರಿಸಲ್ಟ್ ಬಂದಾದ್ಮೇಲೆ ಏನಿರುತ್ತೆ ಅದು ಡಿಫ್ರೆಂಟ್ ಫೇಸ್ ಅಂತ ಅಂದ್ಕೊಳ್ಳಿ. ಈ ಫೇಸಲ್ಲಿ ನಾವು ಆ್ಯಕ್ಚುಲಿ ಕರೆಕ್ಟಾಗಿ ಫುಲ್ ಫೋಕಸ್ಡ್ ಆಗಿ ಫುಲ್ ಆ್ಯಕ್ಟಿವ್ ಆಗಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗಿರೋದು KCET ಎಂಟೈರ್ ಈ ಒಂದು ಕೌನ್ಸಿಲಿಂಗ್ ಪ್ರಾಸೆಸಲ್ಲಿ. ಸೊ ನೋಡಿ, ನೀವೇನಾದರೂ ಅಂದರೆ ವೀಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೇನಾದರೂ ಆ ರ್ಯಾಂಕಿಂದ ಡಿಸಪಾಯಿಂಟ್ ಆಗಿದ್ದರೆ, ಫಸ್ಟ್ ಆಫ್ ಆಲ್ ಆ ಡಿಸಪಾಯಿಂಟ್ಮೆಂಟಲ್ಲೂ ಎರಡು ಫ್ಯಾಕ್ಟರ್ ಇರುತ್ತೆ. ಒಂದು ಫ್ಯಾಕ್ಟರು ನಿಮಗೆ ಓಕೆ ನಾನೇನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಮನೋಜ್, ನನಗಷ್ಟು ಬಂದಿಲ್ಲ, ಅಂದರೆ ಕೆಲವೊಂದಷ್ಟು ರ್ಯಾಂಕ್ ವೇರಿಯೇಷನ್ ಆಗಿದೆ, ಈ ಡಿಪ್ರೆಷನ್ ಈ ಬೇಜಾರು ಇಟ್ಸ್ ಫೈನ್. ನೀವೇನಾದರೂ ನಿಮ್ಮ ರ್ಯಾಂಕನ್ನು ನಿಮ್ಮ ಫ್ರೆಂಡ್ ಜೊತೆ ಕಂಪೇರ್ ಮಾಡಿಕೊಂಡು ಮನೋಜ್ ಅವ್ನಿಗೆ ಜಾಸ್ತಿ ಬಂದುಬಿಟ್ಟಿದೆ ನಂಗೆ ಕಡಿಮೆ ಬಂದುಬಿಟ್ಟಿದೆ ಅಂದ್ಕೊಂಡು ಕಂಪೇರ್ ಮಾಡ್ತಿದ್ರೆ ದಟ್ ಇಸ್ ದ ಮೋಸ್ಟ್ ಸ್ಟುಪಿಡ್ ಥಿಂಗ್ ದಟ್ ಯು ಕ್ಯಾನ್ ಡೂ. ಬೇಸಿಕ್ಲಿ ಪ್ಲೇಸ್ ಆದಮೇಲೆ ನಿನ್ನ ಪ್ಯಾಕೇಜ್ನ ನಿಮ್ಮ ಫ್ರೆಂಡ್ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ಯಾವುದೋ ಒಂದು ಎಕ್ಸಾಮ್ ಆದಮೇಲೆ ರ್ಯಾಂಕನ್ನು ಅಥವಾ ರಿಸಲ್ಟ್ಸನ್ನು ನಿಮ್ಮ ಫ್ರೆಂಡ್ ಜೊತೆ ಕಂಪೇರ್ ಮಾಡ್ಕೊಂಡು ನೀವು ಬೇಜಾರು ಮಾಡ್ಕೊಳ್ಳೋದು ದಟ್ ಇಸ್ ದ ಮೋಸ್ಟ್ ಸ್ಟುಪಿಡೆಸ್ಟ್ ಥಿಂಗ್ ಅಕಾರ್ಡಿಂಗ್ ಟು ಮೀ. ದಯವಿಟ್ಟು ಇದನ್ನು ನಿಲ್ಲಿಸಿ. ಆ್ಯಂಡ್ ಇವಾಗ ಆಗಿರೋದು ಒಂದಾದರೆ ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ. ಒಂದು ಒಳ್ಳೆ ಕಾಲೇಜ್ ಅಥವಾ ಒಂದು ಒಳ್ಳೆ ಕೋರ್ಸ್ಗೆ ಹೋಗೋ ಅವಕಾಶ ನಿಮ್ಗೆ ಇವಾಗಲೂ ಇದ್ದಾನೆ, ಬಟ್ ಅದಕ್ಕೆ ಪ್ರಾಪರಾಗಿ ಆ್ಯಕ್ಷನ್ ತೊಗೊಬೇಕಾಗಿರುತ್ತೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನೋ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ. ನಾನು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡಿಲ್ಲ, ಸೊ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸ್ವಲ್ಪ ವ್ಯಾಲ್ಯೂ ಅಥವಾ ಖುಷಿಯನ್ನು ಸಿಗೋದು. ಮತ್ತು ಲೈಕ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ಸೊ ನೋಡಿ, ನೀವು ಇವಾಗ ನೆಕ್ಸ್ಟ್ ಆಟ ಆಡೋಕ್ಕೆ ಬೇಕಾಗಿರ್ತಕ್ಕಂಥ ಮೇನ್ ವೆಪನ್ನು ನಿಮ್ಮ ರ್ಯಾಂಕಿಗೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು, ಆಯಿತಾ? ಆ್ಯಂಡ್ ನಿಮ್ಗೇನಾದರೂ ಬೇರೆ ಬೇರೆ ಕೋಟಾ ಇದ್ದಾವೆ ಅಥವಾ ಕ್ಯಾಸ್ಟ್ ಏನಾದರೂ ಸಪೋರ್ಟ್ ಮಾಡೋದು, ಇದನ್ನೆಲ್ಲ ಗ್ಯಾದರ್ ಮಾಡ್ಕೊಳ್ಳೋದು, ಆಯಿತಾ? ಸೊ ಫಸ್ಟ್ ಆಫ್ ಆಲ್ ನಿಮ್ಮ ರ್ಯಾಂಕಿಗೆ ಮತ್ತು ನಿಮ್ಮ ಕ್ಯಾಸ್ಟಿಗೆ ಯಾವ್ಯಾವ ಕಾಲೇಜ್ ಸಿಗ್ತೇವೆ ಅಂತ ಲಿಸ್ಟ್ ಬೇಕಾಗಿರುತ್ತೆ ನಿಮಗೆ. ನಾನು ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ ರ್ಯಾಂಕ್ ಮತ್ತು ಕ್ಯಾಸ್ಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರ್ಯಾಂಕಿಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಯಾವ್ಯಾವ ಬ್ರಾಂಚ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಲಿಸ್ಟ್ ಸಿಗುತ್ತೆ. ಫಸ್ಟು ಲಿಸ್ಟನ್ನ ಆಕ್ಸೆಸ್ ಮಾಡಿ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಹತ್ರ ಲಿಸ್ಟ್ ಬಂದಾಯ್ತಾ? ನೆಕ್ಸ್ಟ್ ಏನು ಮಾಡಬೇಕು ಮನೋಜ್? ನೋಡಿ, ನೆಕ್ಸ್ಟ್ ಎಲ್ಲ ಪ್ರೋಸೆಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಬರೋದೇ ಆಪ್ಷನ್ ಎಂಟ್ರಿ ಪ್ರಾಸೆಸ್. ಆಪ್ಷನ್ ಎಂಟ್ರಿ ಪ್ರಾಸೆಸ್ ಹೇಗೆ ಅಂತಂತಂದರೆ, ನಿನಗಿರತಕ್ಕಂಥ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗಬಹುದು ಅಥವಾ ನೀನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ, ಓಕೆ ನನಗೆ ಈ ಕಾಲೇಜ್ ಸಿಗೋದಿಲ್ಲ ಆದರೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಈ ಎಲ್ಲ ಕಾಲೇಜನ್ನು ನೀನು ಪ್ರಿಯಾರಿಟಿ ಆರ್ಡ್ರಲ್ಲಿ ಒಂದೊಂದನ್ನೇ ಹಾಕೊಂಡು ಹೋಗೋದನ್ನು ಆಪ್ಷನ್ ಎಂಟ್ರಿ ಅಂತ ಕರೀತಾರೆ, ಆಯಿತಾ? ಸೊ ನೀನೇನು ಮಾಡ್ತೀಯಾ? ಓಕೆ, ಫಾರ್ ಎಕ್ಸಾಂಪಲ್ ಇವಾಗ RVA ಕಾಲೇಜಲ್ಲಿ ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕು, ಇದು ಆಪ್ಷನ್ 1. ನೆಕ್ಸ್ಟು RVA ಕಾಲೇಜಲ್ಲಿ ನನಗೆ ECE ಬೇಕು, ಇದು ಆಪ್ಷನ್ 2. ನೆಕ್ಸ್ಟು PS ಕಾಲೇಜಲ್ಲಿ ನನಗೆ CS ಬೇಕು, ಇದು ಆಪ್ಷನ್ 3. ಈ ಥರ ನೀನು ಲಿಸ್ಟನ್ನು ರೆಡಿ ಮಾಡ್ಕೊಂಡು ಹೋಗ್ತೀಯ, ದೊಡ್ಡ ಲಿಸ್ಟನ್ನು ಇದನ್ನು ಹಾಕ್ಕೊಂಡು ಹೋಗ್ತೀಯ. ಇದರಲ್ಲಿ ನಿನಗೆ ಏನೇ ಸಿಗೋದಿಲ್ಲ, ಬರೀ ಅದನ್ನು ಮಾತ್ರ ಹಾಕ್ಕೊಂಡು ಸಿಗೋದ್ರೆ ಬಿಟ್ಬಿಟ್ರೆ ನಿನಗೆ ಸೀಟ್ ಸಿಗೋದೇ ಇಲ್ಲ. ಯು ಹ್ಯಾವ್ ಟು ಪ್ಲ್ಯಾನ್ ಇನ್ ಸಚ್ ಎ ವೇ ದ್ಯಾಟ್ ಫಸ್ಟು ಕೆಲವೊಂದಷ್ಟು ಕಾಲೇಜ್ಗಳು ನಿಮ್ಗೆ ಸಿಗೋದಿಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಏನಾದರೂ ಗಿಚ್ಚು ಏನಾದರೂ ಆಗಿ ನೀನು ಲಾಸ್ಟ್ ರೌಂಡ್ ಗಂಟ ಹೋಗಿ ನಿನ್ಗೆ ಯಾವುದು ಕಾಲೇಜ್ ಸಿಗ್ದೆ ಲಾಸ್ಟ್ ರೌಂಡ್ ಗಂಟ ಹೋಗಿ ಅಕಸ್ಮಾತ್ ವೇಕೆಂಟ್ ಇದ್ದು ನಿನ್ನ ರ್ಯಾಂಕಿಗೆ ಸಿಕ್ಬಿಡ್ತು ಅಂತಂದರೆ, ಈ ಒಂದು ಸಿನಾರಿಯೋಗೋಸ್ಕರ ಮಾತ್ರ ನಾವು ಅಲ್ಲಿ ಯಾವ ಕಾಲೇಜ್ ನಿಮ್ಗೆ ಸಿಗೋದಿಲ್ಲ ಬಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಹೋಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊತೀರಾ. ಆ್ಯಂಡ್ ಟು ಬಿ ಹಾನೆಸ್ಟ್ ದೆರ್ ಇಸ್ ನೋ ಲಿಮಿಟ್, ಆಯಿತಾ? ಸ್ಟೂಡೆಂಟ್ಸ್ಗಳು ಇಷ್ಟೇ ಕಾಲೇಜ್ ಹಾಕಬೇಕು, ಇಷ್ಟೇ ಕಾಲೇಜ್ ಹಾಕ್ಬಾರ್ದು, ನೋ ದೆರ್ ಇಸ್ ನೋ ಲಿಮಿಟ್. ಯು ಕ್ಯಾನ್ ಪುಟ್ n ನಂಬರ್ ಆಫ್ ಕಾಲೇಜಸ್, n ನಂಬರ್ ಆಫ್ ಆಪ್ಷನ್ಸ್, ದಟ್ಸ್ ಅಪ್ ಟು ಯು ಗೈಸ್, ಆಯಿತಾ? ಸೊ ಡಿಸೈಡ್ ಮಾಡೋದು KA ಆಲ್ಗಾರಿದಮ್ಗೆ ಬಿಟ್ಟಿದ್ದು, ಬಟ್ ಆಲ್ಗಾರಿದಮ್ ಜೊತೆ ನಾವು ಆಟ ಆಡಬೇಕಲ್ಲ. ಸೊ ಆ ಒಂದು ರೀಸನ್ಗೆ ನಾವು ಈ ಥರ ಮಾಡ್ತೀವಿ. ನೆಕ್ಸ್ಟ್ ಪ್ರಾಸೆಸ್ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ಚಾಯ್ಸ್ ಎಂಟ್ರಿಲಿ ಬೇಸಿಕ್ಲಿ 4 ಚಾಯ್ಸ್ ಇರ್ತವೆ. ಚಾಯ್ಸ್ ನಂಬರ್ 1, ನಿನಗೆ ಸಿಕ್ಕಿರೋ ಕಾಲೇಜ್ ಏನು ಅಲಾಟ್ ಆಗಿರುತ್ತೆ, ಅಂದರೆ ಅಲಾಟ್ಮೆಂಟ್ಗಳಾಗ್ತವೆ, ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ನೀವು ಟು ಮೇಕ್ ಯು ಗೈಸ್ ಫೆಮಿಲಿಯರ್ ವಿತ್ ವಾಟ್ ಎಕ್ಸಾಕ್ಟ್ಲಿ KA ಇಸ್ ಗೋನಾ ಡೂ ವಿತ್ ಯುವರ್ ರ್ಯಾಂಕ್ ಆ್ಯಂಡ್ ಸೀಟ್ ಯಾವ ರೀತಿ ಅಲೋಕೇಟ್ ಆಗುತ್ತೆ ಅನ್ನೋದನ್ನು ನಿಮ್ಗೆ ಫೆಮಿಲೈಸ್ ಮಾಡೋದಕ್ಕೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಅದಾದಮೇಲೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ, ನೆಕ್ಸ್ಟು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ, ಆ್ಯಂಡ್ ಲಾಸ್ಟಲ್ಲಿ ವೇಕೆನ್ಸಿ ಫಿಲ್ಲಿಂಗ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಗುತ್ತೆ. ಸೊ ಇದಿಷ್ಟು ರೌಂಡ್ಗಳು. ಸೊ ಇದ್ರ ಮಧ್ಯೆ ನೀವು ಚಾಯ್ಸ್ಗಳ ಫಿಲ್ ಮಾಡಬೇಕಾಗಿರುತ್ತೆ. 4 ಚಾಯ್ಸ್ ಇರ್ತವೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4. ಚಾಯ್ಸ್ 1 ಅಂತಂದರೆ, ನನಗೆ ಈ ಕಾಲೇಜ್ ಇಷ್ಟ ಆಗಿದೆ, ನಾನು ಸೇರ್ಕೊತಾ ಇದ್ದೀನಿ, ಫೀಸ್ ಪೇ ಮಾಡಿಬಿಟ್ಟು ನಾನು ಅಡ್ಮಿಷನ್ ತೊಗೊತಾ ಇದ್ದೀನಿ, ಇದು ಚಾಯ್ಸ್ 1. ಚಾಯ್ಸ್ 2 ಏನಪ್ಪ ಅಂತಂದರೆ, ನನಗೆ ಸಿಕ್ಕಿರೋ ಕಾಲೇಜು ಓಕೆ, ನಾನು ಅದನ್ನು ಹೋಲ್ಡಲ್ಲಿ ಇಟ್ಕೊಂಡು ನಾನು ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ನನಗೆ ಅಪ್ಗ್ರೇಡ್ ಸಿಗುತ್ತಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೆ, ಚಾಯ್ಸ್ 2. ಚಾಯ್ಸ್ 3 ಏನಪ್ಪ ಅಂತಂದರೆ, ನನಗೆ ಸಿಕ್ಕಿರೋ ಕಾಲೇಜ್ ನನಗೆ ಬೇಡ, ಅದನ್ನು ತೆಗ್ದಾಕ್ಬಿಡ್ತೀನಿ, ನಾನು ಮತ್ತೆ ರೀಅರೇಂಜ್ ಮಾಡಿಕೊಂಡು ನಾನು ಹೊಸದಾಗಿ ಅಂತಂದರೆ ಫ್ರೆಶ್ ಆಗಿ ಈವನ್ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾ ಇದ್ರು ಫ್ರೆಶ್ ಆಗಿ ನಾನು ಆಪ್ಷನಿಟಿಗೆ ಎಂಟರ್ ಆಗೋದಕ್ಕೆ ಇಷ್ಟಪಡ್ತೀನಿ, ಚಾಯ್ಸ್ 3. ಚಾಯ್ಸ್ 4 ಏನಪ್ಪ ಅಂತಂದರೆ, ನನಗೆ KE ಥ್ರೂ ನನಗೆ ಕೌನ್ಸಿಲಿಂಗೇ ಬೇಡ, ನನಗೇನು ಇಷ್ಟ ಆಗ್ತಾಯಿಲ್ಲ, ನಾನು ಎಕ್ಸಿಟ್ ಆಗಿಬಿಡ್ತೀನಿ, ಚಾಯ್ಸ್ 4 ಆಗಿರುತ್ತೆ. ಈ 4 ಚಾಯ್ಸು ನೀವು ಪ್ರತಿಯೊಂದು ರೌಂಡಲ್ಲೂ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಇಲ್ಲೇ ಸುಮಾರಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡ್ತಕ್ಕಂಥದ್ದು. ಪ್ರತಿಯೊಂದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಹೈಯರ್ ಅಂದರೆ ಓವರ್ ಲೆವೆಲ್ ಅಂದರೆ ಹೈ ಲೆವೆಲಲ್ಲಿ ಏನೇನು ಆಗುತ್ತೆ ಈವೆಂಟ್ಸ್ಗಳು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಂದ್ರ ಬಗ್ಗೆ ಪಿನ್ ಟು ಪಿನ್ ಇನ್ಫಾರ್ಮೇಷನ್. ನೀವು ₹1 ಎಲ್ಲೂ ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಬೇಕು ಅಂದರೆ ನಾನು ಸ್ವಲ್ಪ ಸರ್ವಿಸ್ ಪ್ರೊವೈಡ್ ಮಾಡ್ತೀನಿ, ಪರ್ಸ್ನಲ್ ಆಗಿ ಏನಾದರೂ ಬೇಕು ಅಂತಂದರೆ. ಬಟ್
ಬಟ್ ಮೋಸ್ಟ್ಲಿ ಎಲ್ಲ ವಿಚಾರ ನಾನು ಯೂಟ್ಯೂಬಲ್ಲೇ ತಿಳಿಸ್ಕೊಡ್ತೀನಿ. ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡ್ರೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಾನು ಕ್ವಿಕ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ್ಯಂಡ್ ಫಸ್ಟು ನಿಮ್ಮ ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳಿ, ಅದನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಮತ್ತು ಬೆಂಡ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಆಲ್ ದಿ ವೆರಿ ಬೆಸ್ಟ್. ಡಿಪ್ರೆಷನ್ಗೆ ಹೋಗಬೇಡಿ, ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.